ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ವೀಕ್ಷಕರಿಗೆ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಯಾರು ಈ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಮಾಡಿದ್ರೆ ನಾವು ಮಾಡತಕ್ಕಂತ ಎಲ್ಲ ವಿಡಿಯೋಗಳು ನಿಮಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಹಿಂದಿನ ಒಂದು ವಿಡಿಯೋದಲ್ಲಿ ವಿವಾಹಕ್ಕೆ ದೋಷಗಳಿದ್ರೆ ಏನ್ ಮಾಡಬೇಕು, ಅದಕ್ಕೆ ಪರಿಹಾರಗಳು ಏನ್ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೆ. ತುಂಬಾ ಜನ ಅದನ್ನ ಮಾಡಿ ಅದಕ್ಕೆ ತಕ್ಕವಾದಂತಹ ಪರಿಹಾರ ಸಿಕ್ಕಿ, ಕೆಲವೊಬ್ಬರಿಗೆ ಆ ಒಂದು ದೋಷ ಪರಿಹಾರವಾಗಿ ವಿವಾಹ ಆಗಿದೆ ಅಂತ ನನಗೆ ತುಂಬಾ ಜನ ಒಂದು ಕರೆಯ ಮುಖಾಂತರ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕುಜದೋಷ ಎಂದರೇನು, ಕುಜದೋಷ ಹೇಗ್ ಬರುತ್ತೆ, ಆ ಕುಜದೋಷಕ್ಕೆ ಪರಿಹಾರ ಏನು ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾನೆ. ಕುಜ ಅಂದ್ರೆ ಮಂಗಳ ಅಂತ ಅರ್ಥ. ಧರಣಿ ಗರ್ಭಸಂಭೂತಂ, ಭೂಮಿಯ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಗ್ರಹ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ವಿದ್ಯುತ್ ಕಾಂತಿ, ವಿದ್ಯುತ್ ಅಂದ್ರೆ ಈ ಬೆಂಕಿ ಅಂತ ಹೇಳ್ತೀವಿ, ಅಗ್ನಿಗೆ ಸಮನಾಗಿರ್ತಕ್ಕಂಥವನು. ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ, ಕುಮಾರನಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯ. ಶಕ್ತಿ ಹಸ್ತಂಚ, ಶಕ್ತಿಯನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥವನು. ತಮ್ಮ ಮಂಗಳಂ ಪ್ರಣಮಾಮಿ, ಅಂತಹ ಮಂಗಳಕಾರನಾಗಿರ್ತಕ್ಕಂಥವನು ಕುಜ. ಶುಭ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ಕೊಡ್ತಾನೆ, ಅಶುಭ ಸ್ಥಾನದಲ್ಲಿದ್ರೆ ಅದೇ ಕುಜದೋಷವಾಗಿ ಮಾರ್ಪಡುತ್ತೆ. ಹಾಗಿದ್ರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಲಗ್ನದಿಂದ ಹಾಗೆ ಚಂದ್ರನಿಂದ ಶುಕ್ರನಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 5ನೇ ಮನೆ, 7 ಅಥವಾ 8, 12ನೇ ಮನೆಯಲ್ಲಿದ್ದರೆ ಆ ಒಂದು ಕುಜನಿಂದ ನಿಮಗೆ ದೋಷ ಇರುತ್ತೆ. ಪುರುಷರಿಗೆ 2 ಅಥವಾ 7, 8 ಮತ್ತು 4, 8, 12ನೇ ಮನೆಯಲ್ಲಿದ್ರೆ ಸ್ತ್ರೀ ಪುರುಷರಿಗೆ ಇಬ್ಬರಿಗೂ ಕೂಡ ದೋಷ ಹೆಚ್ಚು ಅಂತ ಹೇಳ್ತೇವೆ. ಹೆಚ್ಚು ಕಡಿಮೆ ಅಂದ್ರೆ ಯಾವ ರೀತಿಯಾಗಿ ಅದನ್ನ ಪರಿಣಾಮಗಳನ್ನು ನೋಡ್ತೇವೆ ಅಂದ್ರೆ 100ಕ್ಕೆ 100 ಭಾಗ, 75, 50 ಹಾಗೆ 25 ಎನ್ನತಕ್ಕಂತಹ ಒಂದು 4 ವಿಭಾಗಗಳನ್ನ ಮಾಡ್ತೇವೆ. ಮಿಥುನ ಕನ್ಯಾ ಲಗ್ನ ಇರತಕ್ಕಂಥವರಿಗೆ ದೋಷ ಹೆಚ್ಚು. ತುಲಾ ವೃಷಭ ಲಗ್ನದಲ್ಲಿ ಸ್ತ್ರೀ ಪುರುಷರಿಗೆ ಕುಜದೋಷವು ಬಹಳ ಪ್ರಮಾಣವಾಗಿರುತ್ತದೆ. ಧನುರ್ ಮತ್ತೆ ಮೀನ ಲಗ್ನ ಹುಟ್ಟಿದಂತಹ ಸ್ತ್ರೀ ಪುರುಷರಿಗೆ 50 ಭಾಗ ಇರುತ್ತದೆ. ಮಕರ ಕುಂಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 75 ಭಾಗ ದೋಷ ಪರಿಣಾಮವಾಗಿರುತ್ತಾನೆ. ಕುಜ ಮೇಷ ಮತ್ತೆ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದಂತವರಿಗೆ 25 ಭಾಗ ದೋಷ ಪರಿಣಾಮವಾಗಿರುತ್ತೆ. ಕುಜನು ದುಸ್ಥಾನದಲ್ಲಿ ಭಾವಸಂಧಿಯಲ್ಲಿದ್ದರೆ ನಿಮಗೆ ಆ ಕುಜನ ದೋಷ ಇಲ್ಲ. ಕುಜನು ಸ್ವಕ್ಷೇತ್ರ ಹಾಗೆ ಉಚ್ಚಕ್ಷೇತ್ರ ಮಿತ್ರಕ್ಷೇತ್ರ ಸ್ಥಿತಿ ಉಳ್ಳವನಾಗಿದ್ದರೆ, ಶುಭ ಗ್ರಹಗಳ ದೃಷ್ಟಿ ಉಳ್ಳವನಾಗಿದ್ದರೆ ನಿಮಗೆ ಆ ಕುಜನು ದೋಷಕಾರಿ ಆಗೋದಿಲ್ಲ ಎಂತಕ್ಕಂತಹ ವಿಚಾರ. ಅದರ ಜೊತೆಯಲ್ಲಿ ಮಿಥುನ ಕನ್ಯಾ ಲಗ್ನದ ಹುಟ್ಟಿದವಂತರಿಗೆ 2ನೇ ಮನೆಯಲ್ಲಿದ್ದರೆ ದೋಷಕಾರಿ ಅಲ್ಲ ಅನ್ನತಕ್ಕಂತಹ ವಿಚಾರ. ಮೇಷ ವೃಶ್ಚಿಕ ಇರತಕ್ಕಂತಹ ಲಗ್ನದಲ್ಲಿ 4ನೇ ಮನೆಯಲ್ಲಿದ್ದರೂ ಕೂಡ ಕುಜನು ದೋಷಕಾರಿಯಾಗಿರುವುದಿಲ್ಲ. ಮಕರ ಕಟಕ ಲಗ್ನದವರಿಗೆ 7ನೇ ಸ್ಥಾನದಲ್ಲಿದ್ದರೂ ಕೂಡ ಕುಜ, ಅದು ನಿಮಗೆ ಕುಜ ದೋಷ ಆಗೋದೇ ಇಲ್ಲ. ಕುಜನಿಂದ ಪರಿಣಾಮ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಧನುರ್ ಮತ್ತೆ ಮೀನ ಒಂದು ರಾಶಿಯವರಿಗೆ 8ನೇ ಮನೆಯಲ್ಲಿದ್ದರೂ ಕೂಡ ಆ ಕುಜನಿಂದ ಯಾವುದೇ ಕುಜ ದೋಷಗಳ ಪರಿಣಾಮಗಳು ನಿಮಗೆ ಇಲ್ಲ. ವೃಷಭ ಮತ್ತೆ ತುಲಾ ಲಗ್ನದಲ್ಲಿ 12ನೇ ಮನೆಯಲ್ಲಿದ್ದರೂ ಕೂಡ ಆ ಒಂದು ಕುಜದೋಷ ನಿಮಗೆ ಮಾರಕನಾಗಿರೋದಿಲ್ಲ, ಬಾಧಕನಾಗಿರೋದಿಲ್ಲ. ಕುಂಭ ಮತ್ತೆ ಸಿಂಹ ರಾಶಿಯವರಿಗೆ ಕುಜದೋಷ ಇರುವುದಿಲ್ಲ. ಬಲಿಷ್ಠನಾಗಿರತಕ್ಕಂತಹ ಗುರುಗ್ರಹ ಶುಕ್ರ ಗ್ರಹಗಳು ಲಗ್ನದಲ್ಲಿದ್ದರೆ ಹಾಗೆ 7ನೇ ಮನೆಯಲ್ಲಿದ್ದರೆ ನಿಮಗೆ ದೋಷ ಪರಿಹಾರ ಅಂದ್ರೆ ನಿಮ್ಗೆ ಯಾವುದೇ ಕುಜದೋಷಕ್ಕೆ ನೀವು ಪರಿಹಾರ ಮಾಡಬೇಕು ಅಂತಿಲ್ಲ. ಕುಜದೋಷ ನಿಮಗೆ ಬರೋದಿಲ್ಲ. ಹಾಗಿದ್ರೆ ಶನಿಯ ಲಗ್ನದಿಂದ, ಶನಿಯು ಲಗ್ನದಿಂದ 1, 4, 7, 8, 12ರಲ್ಲಿ ಇದ್ದರೆ ನಿಮಗೆ ಕುಜ ದೋಷ ಇಲ್ಲ, ಶುಭ ಫಲವನ್ನೇ ಕೊಡ್ತಾರೆ. ಹಾಗಿದ್ರೆ ಈ ಕುಜದೋಷಕ್ಕೆ ಕುಜದೋಷದವರನ್ನೇ ವಿವಾಹ ಮಾಡಬೇಕು. ಈ ಕುಜದೋಷ ಮುಖ್ಯವಾಗಿ ಬರ್ತಕ್ಕಂತಹ ವಿಚಾರ ವಿವಾಹ ಸಂದರ್ಭಗಳಲ್ಲಿ ಬರುತ್ತೆ. ಹಾಗಿದ್ರೆ ಕೆಲವೊಬ್ಬರು ನಮಗೆ ಪ್ರಶ್ನೆ ಕೇಳಿದಾಗ, ಗುರುಗಳೇ ಈ ಒಂದು ಕುಜದೋಷಕ್ಕೆ ಕುಜದೋಷವನ್ನೇ ವಿವಾಹ ಮಾಡಬೇಕಾ ಅನ್ನಂತಹ ಪ್ರಶ್ನೆಗಳನ್ನು ತುಂಬಾ ಜನ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಅದು ತಪ್ಪು ಕಲ್ಪನೆ. ಕುಜದೋಷದವರಿಗೆ ಕುಜದೋಷವನ್ನೇ ವಿವಾಹ ಮಾಡಬೇಕು ಅಂತಕ್ಕಂಥ ವಿಚಾರ ಯಾವ ಶಾಸ್ತ್ರದಲ್ಲೂ ಇಲ್ಲ. ಹಾಗಿದ್ರೆ ಕಡಿಮೆ ಪ್ರಮಾಣ ಹೆಚ್ಚು ಪ್ರಮಾಣ ಅನ್ನೋದು ಇರುತ್ತೆ. ಈ ಕಡಿಮೆ ಹೆಚ್ಚು ಅನ್ನತಕ್ಕಂತಹ ಒಂದು ವಿಚಾರವನ್ನ ಗಮನಿಸಿ ವಿವಾಹವನ್ನ ಮಾಡಿದ್ರೆ ಅವರ ಜೀವನ ಶುಭವಾಗಿರುತ್ತೆ. ಹಾಗಿದ್ರೆ ಈ ಕುಜದೋಷದಿಂದ
ಆಗತಕ್ಕಂತಹ ಪರಿಣಾಮಗಳೇನು? ವಿವಾಹಕ್ಕೆ ತೊಂದರೆ, ವಿವಾಹ ಆದ ಮೇಲೆ ಗಂಡ ಹೆಂಡತಿ ಮಧ್ಯೆ ಸಂತಾನಕ್ಕೆ ತೊಂದರೆ, ಅಥವಾ ಗಂಡ ಹೆಂಡತಿ ಮಧ್ಯೆ ಕೋಪ ವಿರಸ, ಈ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ವಿಚಾರದಿಂದ ಗಂಡ ಹೆಂಡತಿ ಬೇರೆ ಆಗತಕ್ಕಂತಹ ತೊಂದರೆಗಳು ಕೂಡ ಬರುತ್ತೆ. ಎರಡನೇ ವಿವಾಹ ದೋಷ ಯೋಗಗಳೆಲ್ಲವೂ ಕೂಡ ಈ ಕುಜ ದೋಷದಿಂದ ನಿಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಕೆಲವೊಬ್ಬರಿಗೆ ವಿಶೇಷವಾದಂತಹ ವಿವಾಹಕ್ಕೆ ಬಹಳ ಲೇಟ್ ಆಗ್ತಕ್ಕಂಥದ್ದು, ವಿವಾಹ ಆದ್ರೂ ಕೂಡ ನಾನಾ ವಿಧವಾದಂತಹ ಸಂತಾನಕ್ಕೆ ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಉಂಟಾಗತಕ್ಕಂಥಕ್ಕೆ ಈ ಕುಜನು ಬಹಳ ದೋಷಕಾರಿ ಆಗಿದ್ದಾನೆ. ಹಾಗಿದ್ರೆ ಈ ಒಂದು ಕುಜ ದೋಷ ಪುರುಷರಿಗೆ ಪರಿಹಾರ ಹೇಗೆ, ಸ್ತ್ರೀಯರಿಗೆ ಪರಿಹಾರ ಹೇಗೆ ಅನ್ನತಕ್ಕಂಥ ವಿಚಾರವನ್ನು ನೋಡಿದಾಗ, ಸ್ತ್ರೀಯರಲ್ಲಿ ಕುಜ ದೋಷ ಇದ್ದಾಗ ಕುಜ ದೋಷಕ್ಕೆ ಕುಜ ಶಾಂತಿ. ಹಾಗೆ ಮಂಗಳವಾರದಂದು ನೀವು ತೊಗರಿ ಕಾಳನ್ನ ಅಥವಾ ತೊಗರಿ ಬೇಳೆಯನ್ನ ಕುಜಗ್ರಹನಿಗೆ ಇಟ್ಟು ಆ ಕುಜಗ್ರಹನಿಗೆ 5 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡೋದ್ರಿಂದ ಕುಜ ದೋಷ ಪರಿಹಾರವಾಗುತ್ತೆ. ಹಾಗಿದ್ರೆ ಕುಂಭ ವಿವಾಹ, ದ್ವಿಕಳತ್ರ ದೋಷ, ಕುಜ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ದೋಷಕಾರಿಯಾಗಿದ್ದಾಗ ಈ ಕುಂಭ ವಿವಾಹವನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಕುಜ ದೋಷಗಳು ಅಥವಾ ಕುಜ ಶಾಂತಿಯನ್ನ ಮಾಡಿಕೊಳ್ಳೋದ್ರಿಂದ ಈ ಒಂದು ದೋಷಗಳು ನಿಮಗೆ ಪರಿಹಾರವಾಗುತ್ತೆ ಅಂತಕ್ಕಂಥ ವಿಚಾರ. ಪುರುಷರಿಗಾದ್ರೆ ಕುಜ ಶಾಂತಿಯನ್ನು ಮಾಡಬೇಕು, ಜೊತೆಗೆ ದ್ವಿಕಳತ್ರ ದೋಷ ಜೊತೆಗೆ ಕುಜ ಬಹಳ ಪ್ರಮಾಣದಲ್ಲಿ ಬಲಿಷ್ಠನಾಗಿದ್ದರೆ ಕದಳಿ ವಿವಾಹ ಎನ್ನತಕ್ಕಂಥ ವಿಚಾರವನ್ನ ಹೇಳ್ತೇವೆ. ಕದಳಿ ವಿವಾಹ ಅಂದ್ರೆ ಬಾಳೆ ಗಿಡಕ್ಕೆ ವಿವಾಹ ಕಾರ್ಯವನ್ನು ಮಾಡಬೇಕು. ಕುಜ ಶಾಂತಿಯನ್ನು ಮಾಡಿಕೊಂಡಾಗ ಇರತಕ್ಕಂತಹ ದೋಷಗಳು ಪರಿಹಾರವಾಗುತ್ತೆ. ಮಂಗಳವಾರದ ದಿವಸ ತೊಗರಿ ಬೇಳೆ ಮತ್ತು ಬೆಲ್ಲವನ್ನ ಆ ಒಂದು ಅಂಗಾರಕನಿಗೆ ಮಂಗಳ ಗ್ರಹಕ್ಕೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳೋದ್ರಿಂದ 6 ವಾರಗಳ ಕಾಲ ಇದನ್ನ ಆ ಕುಜನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆ ಒಂದು ಕುಜನಲ್ಲಿ ಓಂ ಧರುಸುತಾಯ ವಿದ್ಮಹೇ ಋಣಹರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್ ಈ ಶ್ಲೋಕವನ್ನು ಹೇಳಿ 108 ಸಲ ನೀವು ನಮಸ್ಕಾರ ಮಾಡೋದ್ರಿಂದ ನಿಮಗಿರತಕ್ಕಂತಹ ಕುಜ ದೋಷಗಳು ಪರಿಹಾರವಾಗುವುದರಲ್ಲಿ ಖಂಡಿತ ಆ ಕುಜಗ್ರಹದ ಆ ಒಂದು ಅನುಗ್ರಹ ನಿಮ್ಮ ಮೇಲೆ ಪ್ರಾಪ್ತಿಯಾಗಲಿ, ಇರತಕ್ಕಂತಹ ದೋಷಗಳು ನಿವಾರಣೆ ಆಗಲಿ, ಶುಭವಾಗಲಿ.